ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆವರ ಆತ್ಮೀಯರೇ. CJP ಗಳ ಹೋರಾಟ ಜೋರದಂಗೆ ಇನ್ನೊಂದು ಮೂಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಮೀಸಲಾತಿ ಬೇಡ, ಯಾಕೆ ಬೇಕು? ಕಳೆದ 80 ವರ್ಷಗಳಿಂದ ಕೊಟ್ಟಂಥ ಈ ಮೀಸಲಾತಿ ಒಟ್ಟು ಶ್ವೇತ ಪತ್ರವಾಗಿ ಬರಬೇಕು ಅನ್ನುವಂಥ ಒಂದು ಕೂಗ ಮತ್ತೆ ಕೂಗಿ ಬರ್ತಾ ಇದೆ. ಒಂದು ಸಮೂಹ ಹೇಳ್ತಾ ಇದೆ ಮೇಲೆ. ಯಾಕಂದರೆ ಇಲ್ಲಿವರೆಗೆ ಯುವಕರನ್ನು ವಿಶೇಷವಾಗಿ BJP ಮತ್ತು ಸಂಘ ಪರಿವಾರದವರು ಅಥವಾ RSSಗಳು ಹಿಡ್ಕೊಂಡು ಬಂದಿದ್ದೇನಪ್ಪ ಅಂತಂದ್ರೆ, ವಿಶೇಷವಾಗಿ ಮಧ್ಯಮ ವರ್ಗ ಅಥವಾ ಒಂದಿಷ್ಟು ದುಡಿಯುವ ವರ್ಗನಿಗಿಂತಲೂ ವ್ಯಾಪಾರಿ ವರ್ಗದ ಹಿಡ್ಕೊಂಡು ಬಂದು ಮೀಸಲಾತಿ ಇಡೋದ್ರಿಂದ ಲಾಸ್ ಆಗ್ತದೆ ಪ್ರತಿಭಾವಂತರಿಗೆ ಎನ್ನುವಂಥ ಸ್ಲೋಗನ್ನು ಹಿಂದೆ ಮಾತಾಡ್ತಾಯಿದ್ರು BJPಗರು RSSಗಳು. ಆ ನೆರೆಯಲ್ಲಿ ಏನೋ ಹೋರಾಟ ಮಾಡ್ತಾ ಬಂದರು, ಅದರಿಂದ ಯಶಸ್ಸು ಆಗಲಿಲ್ಲ ಅಂದ ಕಾರಣಕ್ಕಾಗಿ OBC ಹಿಂದುಳಿದವರು ಅದು ಇದು ಎಲ್ಲ ಮಾತಾಡಿಕೊಂಡು ಇವತ್ತು ಮೋದಿಯವರು OBCನ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊಂಡು ಅಧಿಕಾರ ಹಿಡ್ಕೊಂಡು ಇವತ್ತು ಅದನ್ನು ವಿರೋಧಿ ನಾವಲ್ಲ ಅನ್ನುವಂಥ ಮಾತುಗಳನ್ನು ಸಹಿತ RSS ಪ್ಲಸ್ BJPಗೆ ಹೇಳ್ತಾ ಇದ್ದಾರೆ. ಆದರೆ ಈಗ ಮತ್ತೆ ಕೂಗು ಹೇಳಲಿಕ್ಕೆ ಶುರುವಾಗಿದೆ, ಮೀಸಲಾತಿ ಬೇಡಪ್ಪ ಅಂತೇಳಿ. ಮೀಸಲಾತಿ ಯಾರಿಗೆ ಬೇಕು ಅನ್ನೋದನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅಸ್ಪೃಶ್ಯರಿಗೆ ಮಾತ್ರ, ಆರಂಭದಲ್ಲಿ ಹೇಳಿದ್ದವರು ಅಸ್ಪೃಶ್ಯರು ಯಾರು ಮುಟ್ಟಿಸ್ಕೊಳ್ಳೋದಿಲ್ಲ, ಪಾಪ ಯಾರು ನಾವು ಮುಟ್ಟೋದಿಲ್ಲ, ನಾವೇನು ಸಮಾಜ ಹೊರಗಿಟ್ಟಿದ್ದೀವಿ, ಅವರಿಗೆ ಮಾತ್ರ ರಿಸರ್ವೇಷನ್, ಉಳಿದವ್ರಿಗೆ ಅಲ್ಲ. ಆದರೆ ನಮ್ಮ ರಾಜಕಾರಣ ಏನು ಮಾಡಿದ್ರಪ್ಪ ಅಂತಂದ್ರೆ, ಅವು ಜಾತಿ ಹೆಸರು ಕೊಟ್ಟು ಕೆಳಜಾತಿಗಳ ಹೆಸರು ತೊಗೊಂಡು ಇವ್ರು ಕೆಳಗಿದ್ದಂಥವ್ರು ಇವ್ರು ಮುಟ್ಲಾರ್ದಂಥವ್ರು ಅಂಥೇಳಿ ಮೊದಲು SC ಜೊತೆಗೆ ST ಮೀಸಲಾತಿ ಮಾಡಿದರು. ST ಇರಲಿ SC ಇರಲಿ ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರು ಸ್ಪಷ್ಟ ಹೇಳಿಬಿಟ್ಟಿದ್ರು ಅಸ್ಪೃಶ್ಯರಿಗೆ ಮಾತ್ರ ಅಂತೇಳಿ. ಅದನ್ನೇನಾದರೂ ಅವತ್ತು ಸರ್ವೆ ಮಾಡಿ ಅಸ್ಪೃಶ್ಯರಿಗೆ ಮಾತ್ರ ಕೊಟ್ಟಿದ್ರೆ ಇವತ್ತು ಈ ದೊಡ್ಡ ಭೀಕರವಾಗಿ ಬೆಳೆದಂಥ ಮೀಸಲಾತಿ ನಮಗೆ ಬೇಕು, ನಮಗೆ ಎಲ್ಲರೂ ಸೇರ್ತಾ ಇದ್ದಾರೆ ಅದ್ರೊಳಗೆ. ಈವನ್ ಎಕನಾಮಿಕ್ ವೀಕರ್ ಸೆಕ್ಷನ್ ತಿಳ್ಕೊಂಡು ಮೇಲ್ಜಾತಿ ಅವ್ರ ಸಹಿತ ಒಳಗೆ ಬಂದು ಸೇರ್ಕೊಳ್ತಾ ಇದ್ದಾರೆ. 10% ಮಾಡಿಬಿಟ್ರು ನಮಗೆ ನಮ್ಮ ಮೋದಿಯವರು ಬಂದಾಗ. ಇದು ಗೊತ್ತಿರ್ಬೇಕು ನಿಮಗೆಲ್ಲರಿಗೂ. ಅದರಿಂದ ಯಾರಿಗೆ ಎಷ್ಟು ಲಾಭ ಆಯ್ತು ಏನು ಒಬ್ರಿಗೊಬ್ರು ವಾದ ಮಾಡ್ತಾರೆ, ವಾದ ವಿವಾದ ಬಿಡೋನು ಅದನ್ನು. ಯಾಕಂದರೆ ಎಲ್ಲರೂ ಅವ್ರ ದೃಷ್ಟಿಲಿ ಅವ್ರು ಸರಿನೇ. ಈಗ ಮೀಸಲಾತಿ ಬೇಡ ಅನ್ನೋರು ಅವ್ರಿಗೂ ಸರಿನ, ಪಾಪ ಅವರು ಅಭ್ಯಾಸ ಮಾಡಿರ್ತಾರೆ, ಎಲ್ಲ ಬಂದಿರ್ತದೆ. ಅದು 1-2% ಏನೋ ಫೇಲ್ಯೂರ್ ಹೇಳ್ತಾರೆ. ಇದು ಅಲ್ಲಿ ಮೀಸಲಾತಿ ನಾವು ಬಂದ್ರೆ ನಮ್ಗೆ ಹೋತು ಅನ್ನೋದು ಎಲ್ಲರಿಗೂ ಅಭಿಪ್ರಾಯ. ಎಲ್ಲರಿಗೂ ಮೀಸಲಾತಿ ಬೇಕು ಬೇಡ ಏನಿಲ್ಲ ಹೋದಲ್ಲ, ಪೂರ್ತಿ ಪಾಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಿದ್ದವಲ್ಲ, ನಾವು ಮೀಸಲಾತಿ ಬೇಕು ಅನ್ನೋದು ಸಹಜ ಅವ್ರ ಡಿಮಾಂಡ್. ಹೀಗಾಗಿ OBC SC ST ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ ರಿಸರ್ವೇಷನ್ ಬೇಕು ಅಂತೇಳಿ. ಯಾಕಂದರೆ ಅವರು ಆರ್ಥಿಕವಾಗಿ ಭದ್ರದಾರ, ಅವರ ಸಾಮಾಜಿಕವಾಗಿಯೂ ಕೆಳಗೆ ಬಿದ್ದಂಥವ್ರು ಇದ್ದಾರೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಅದು ಕೊಟ್ಟಿದ್ದು ಸರಿ ಇಲ್ಲಿವರೆಗೆ. ಆದರೆ ಈಗ ಕೂಗು ಹೇಳ್ತಾ ಇದೆ. ಅದು CJP ಮತ್ತು ಈ ನಮ್ಮ ಜನಜಿಗಳ ಒಂದು ಕೂಗು ಹೆಚ್ಚದಂಗೆ ಅವರಲ್ಲೇ ಕೆಲವು ಯುವಕರು ಇರ್ಬೋದು, ಮೋಸ್ಟ್ಲಿ ಅವರೇ ಇರ್ಬೋದು ಅಂತ ಇಟ್ಕೊಳ್ರಿ. ಅವರಲ್ಲಿ ಕೆಲವರು, ಎಲ್ಲರೂ ಅಂತಲ್ಲ. ಯಾಕಂದರೆ ಎಲ್ಲ ಜಾತಿ ಜನರಲ್ಲಿ ಕುಡ್ಕೊಂಡಿದ್ದಾರೆ, ಎಲ್ಲ ಧರ್ಮದ ಜನರಲ್ಲಿ ಕುಡ್ಕೊಂಡಿದ್ದಾರೆ. ಇದು ಇಲ್ಲ CJPಯಲ್ಲೇ ಈ ಜಾತಿ ವಿವಾದ, ಧರ್ಮದ ವಿವಾದ ಅಲ್ಲಿ ಏನೂ ಮಾತೇ ಇಲ್ಲ ಅವ್ರದ್ದು. ಕೇವಲ ನಮ್ಮ ಎಜುಕೇಷನ್ ಸರಿಯಾಗಿರಬೇಕು, ಎಲ್ಲರಿಗೂ ಎಜುಕೇಷನ್ ಸಿಗಬೇಕು, ಅದು ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಬೇಕು, ಮತ್ತು ಪ್ರಾಮಾಣಿಕ ನಡೀಬೇಕು, ಭ್ರಷ್ಟಾಚಾರ ನಡೀಬಾರ್ದು, ಪೇಪರ್ ಲೀಕ್ ಆಗಬಾರ್ದು, ಇವಿಷ್ಟು ಅವ್ರ ಬೇಡಿಕೆ. ಇದು ಬಹಳಷ್ಟು ತೀವ್ರವಾಗಿ ಬೆಳೆದಿದೆ ಈಗ ಭಾರತದಲ್ಲಿ. ಎಲ್ಲ ಕಡೆಯೂ ಕೇಳ್ತಾ ಇದ್ದಾರೆ. ಎಲ್ಲ ಕಡೆ ಸರ್ಕಾರಗಳು ಯಾಕೆ ದೇವಾಳಿ ಇದ್ದಾವೆ, ಯಾಕೆ ಕಲಿಸ್ತಾರೆ, ಟೀಚರ್ಗಳು ಯಾಕಿಲ್ಲ, ನಮ್ಗೆ ಟ್ಯಾಕ್ಸ್ ತೊಗೊಳ್ತಾರೆ, ಎಲ್ಲ ಮಾಡ್ತಾರೆ, ಯಾಕೆ ಕೊಡ್ತಾ ಇಲ್ಲ ಅಂತ ಇವತ್ತು ಎಲ್ಲರೂ ನಿಧಾನಕ್ಕೆ ಆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿ ಅನೇಕ ಉತ್ತರದ ರಾಜ್ಯಗಳಲ್ಲೇ ಅವ್ರ ಬೇಡಿಕೆ ಹೆಚ್ಚಾಗಿದ್ಕೊಳ್ಳಿ ಇದೊಂದು ಹೊಸದಾಗಿ ಶುರುವಾಗಿದೆ. ಹೌದು, ಮೀಸಲಾತಿ ಬೇಡ. ಯಾವ ಬೇಡ ಅಂದರೆ ಎಲ್ಲರಿಗೂ ಸಮಾನವಾಗಿ ಅಲ್ಲಿ ಟ್ರೀಟ್ ಆಗ್ತಿದ್ದಾರೆ, ಸ್ವೀಕಾರ ಮಾಡ್ತಾಯಿದ್ದಾರೆ, ಸಮಾನವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗುವಂಥದ್ದಿಲ್ಲ ಮೇಲೆ ಇಲ್ಲಂತಲ್ಲ. ಆದರೆ ಇಲ್ಲಿ ಜಾತಿ ಧರ್ಮದ ರೇಟ್ನಲ್ಲಿ ಕೆಲವೊಂದು ಸಿಗೋದೇ ತಪ್ಪಿಸ್ಕೊಂಡು ಹೋಗ್ಬಿಡುವಂಥ ಹೋದ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ, ಮೂಲತಃ ನಾವು ಅರ್ಥವ್ಯವಸ್ಥೆ ನಿರ್ಮಾಣ ಮಾಡೋಲ್ಲಿ ಭಾಳ ದೊಡ್ಡ ತಪ್ಪು ಮಾಡಿದ್ವಿ, ಅಪರಾಧಿಯ ತಪ್ಪು. ನಮ್ಮ ನೆಹರೂರಿಂದ ಶುರುವಾಗಿಬಿಡ್ತದೆ. ಮಿಕ್ಸ್ಡ್ ಎಕಾನಮಿ ಮಾಡ್ಕೊಂಡ್ಬಿಟ್ರು. ಗಾಂಧೀಜಿಯವರು ಸರಳ ಹೇಳಿದ್ರು, ಅವರು ಏನಿಲ್ಲಪ್ಪ, ಗ್ರಾಮೀಣ ಉದ್ಯೋಗಗಳನ್ನು ಬೆಳೆಸು, ಕೃಷಿಯನ್ನು ಬೆಳೆಸು, ಕೃಷಿ ಆಧಾರಿತ ಉದ್ಯಮಗಳನ್ನು ಬೆಳೆಸು, ಎಲ್ಲರಿಗೂ ಉದ್ಯೋಗ ಸಿಗ್ತಾವ, ಕೈಗೆ ಉದ್ಯೋಗ ಸಿಗುವಂಥ ಹುಡುಕ ವ್ಯವಸ್ಥೆ ಅಂದರು. ಆದರೆ ಅವರಿಗೆ ರಷ್ಯಾ ಪ್ರಭಾವವಾಗಿತ್ತು, ಸಮಾಜದ ಪ್ರಭಾವವಾಗಿತ್ತು, ಸಮಾಜವಾದ ಪ್ರಭಾವವಾಗಿತ್ತು. ಒಂದಿಷ್ಟು ಅಧಿಕಾರಿಗಳಿಗಾಗ ಒಂದಿಷ್ಟು ಸಮಾಜವಾದ ಜನರ ಕೈ ಕೊಡುವಂಥ ಏನೋ ಪ್ರಯತ್ನ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಅಧಿಕಾರಿಶಾಹಿ ಕೈ ಸಿಕ್ಕಿದ್ದು ಅದು ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಕೊಟ್ಟರು. ಅಧಿಕಾರಿಗಳು ಪಗಾರ ಬರ್ತಿತ್ತು, ಅವ್ರಿಗೆ ಚಿಂತೆ ಇಲ್ಲ. ಪಗಾರ ಅಂದರೆ ಜಾನ್ ಅನ್ನುವಂಗೆ ಆಗಿಬಿಟ್ರು ಈ ಒಂದು ಅಧಿಕಾರಶಾಹಿ ವರ್ಗದವರು.
ಸರಿಯಾಗಿ ಕೆಲಸಗಳನ್ನು ಮಾಡಿಸ್ಕೊಳ್ಳಿಲ್ಲ. ಅವ್ರು ಸಿಗುತ್ತಿರುವಂಥ ಕೊಡುತ್ತಿರುವ ಸವಲತ್ತುಗಳನ್ನು ನೋಡಿದ್ರೆ ಅದೇ ಆಯುಷ್ ಆರಾಮ್ ಜೀವನ ನಡೆಸ್ತಾ ಇದ್ರು. ಇವತ್ತು IAS ಇರ್ಬೋದು, IPS ಇರ್ಬೋದು, ಮತ್ತು ಯಾವುದು ಇರಲಿ, KS ಇರಲಿ, KPS ಇರಲಿ, ಯಾರೂ ಇಲ್ಲ ಅವರು ಎಲ್ಲ ಆಯುಷ್ ಆರಾಮ್ ಜೀವನ ಇತ್ತು. ಹೀಗಾಗಿ ಅವರು ಹೋಗೋದು ಕರೆಕ್ಟ್ 11ಕ್ಕೆ ಹೋಗೋದು, ಅಲ್ಲಿ ಸುತ್ತಾಡೋದು ಒಂದಿಷ್ಟು ಬುದ್ಧಿವಂತರು. ಒಂದು ದಿವಸ ಸಹಿ ಮಾಡಿದ ಮಾಡೋದೆಲ್ಲ ಕಾಗದ ರೆಡಿ, ಕಾಗದ ರೋಡ್ ಆಯಿತು, ಕಾಗದ ಏನೆಲ್ಲ ಅದು, ಕಾಗದ ಬ್ರಿಡ್ಜ್ ಅದು, ಕಾಗದ ಎಲ್ಲ ಬರ್ತಾನೆ ಹೋದು, ಎಲ್ಲ ಹೌದು ಕಾಗದ. ವಾಸ್ತವವಾಗಿ ಏನೂ ಇಲ್ಲಲ್ಲ. ಏನೋ ಭಾಳ ದುಡಿದ್ರಿ ಅಂತ ಹೇಳ್ತಾಯಿದ್ರು. ಮತ್ತು 5ಕ್ಕೆ ಮನೆಯಾಗ ಇರ್ತಿದ್ರು. ಹೀಗಾಗಿ ಭಾಳಷ್ಟು ಅಧಿಕಾರಿಗಳು ಎಲ್ಲರೂ ಒಂದು ಹೇಳಿದ್ರು, ಎಲ್ಲೋ ಒಬ್ರು ಒಳ್ಳೆಯವರು ಇರ್ಬೋದು, ಅದ್ರ ಪ್ರಮಾಣ ಭಾಳ ಕಡಿಮೆ ಅದು. ಹೀಗಾಗಿ ಅಧಿಕಾರ ಸಾಗಾಣಿಕೆಯಲ್ಲಿ ಸಿಕ್ಕೊಂಡು ಏನು ಉದ್ಯಮಗಳು ಬೆಳಿಬೇಕಾಗಿತ್ತು ಬೆಳೆಯಲಿಲ್ಲ, ಉದ್ಯೋಗ ಎಲ್ಲರೂ ಸಿಗಲಿಲ್ಲ. ಮತ್ತು ಒಕ್ಕಲ್ತನಕ್ಕೆ ಫೋನ್ ಮಾಡಿದ ಒಂದು ಪ್ರಾಧಾನ್ಯತೆ ಕೊಡಲಿಲ್ಲ. ಆರಂಭದ ಇವತ್ತಿನ ತನಕ ಇವತ್ತು ದಿವಸ ಆಯ್ತು ಒಕ್ಕಲ್ತನಕ ವರ್ಷಕ್ಕೆ 1 ಲಕ್ಷ 2 ಲಕ್ಷ ಕೋಟಿ ರೂಪಾಯಿ ಇರ್ತದೆ. 2 ಲಕ್ಷ ರೂಪಾಯಿ ಅದಕ್ಕೆ ಬರ್ತದೆ ಅಲ್ಲಿ ಹೇಳಿ ವಿಚಾರ ಮಾಡಿರಿ. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ 1-2 ಲಕ್ಷ ಕೋಟಿ ರೂಪಾಯಿ ಹೆಂಗಪ್ಪ ನಮ್ಗಳು ವಸೂಲಾಟ ಮಾಡ್ತಾರೆ ಟ್ಯಾಕ್ಸ್ ರೂಪದಾಗ. ಪ್ರತಿ ವರ್ಷ 49-45 ಲಕ್ಷ ಕೋಟಿ 50 ಲಕ್ಷ ಕೋಟಿ ರೂಪಾಯಿ ವಸೂಲಿ ಕೊಡ್ತಾರೆ. ಎಷ್ಟದ್ರಾಗ ಅಗ್ರಿಕಲ್ಚರ್ಗೆ 2 ಲಕ್ಷ ಕೋಟಿ ಉಳಿದೇಳಿ ಹೋಗ್ತದೆ. ಅಡ್ಮಿನಿಸ್ಟ್ರೇಷನ್ಗೆ, ಇದಕ್ಕೆ ರೋಡ ಗಿಡ ಅಂತ ಎಲ್ಲರೂ ಹೊಡ್ಕೊಳ್ಳೋರು. ಹೀಗಾಗಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕ್ಷೇತ್ರಗಳು ನಮ್ಮಲ್ಲಿ ಬೆಳೆಯಲಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ ಕೆಲವು ಬುದ್ಧಿವಂತರಿಗೆ ಸಿಕ್ತು. ಯಾವುದೇ ಸೆಕ್ಟರ್ ತೊಗೊಂಡ್ರು ಇವತ್ತು ಓಪನ್ ಮಾರ್ಕೆಟ್ ಮಾಡಿದ್ದಾರೆ. ಯಾರಿಗೆ? ಬುದ್ಧಿವಂತರಿಗೆ, ಟೆಕ್ನಿಕಲ್ ಸೌಂಡ್ ಇದ್ದಂಥವ್ರಿಗೆ ಅವ್ರಿಗೆ ಎಷ್ಟು ಅನುಕೂಲ. ಮತ್ತು ಉಳಿದವ್ರಿಗೆಲ್ಲ ಸೆಕ್ಟರ್ ಉದ್ಯೋಗ ಸಿಗುವಂಥದ್ದು ಇಲ್ಲ. ಉದ್ಯೋಗ ಸಿಗುವಂಥ ಕ್ಷೇತ್ರ ಅಗ್ರಿಕಲ್ಚರ. ಅದಕ್ಕೆ ಮಾರ್ಕೆಟೇ ಇಲ್ಲ, ಮಾರ್ಕೆಟ್ ಮಾಡಲಿಲ್ಲ. ಆ್ಯಕ್ಚುಲಿ ರೈತಗೆ ಮಾರುಕಟ್ಟೆ ಮಾಡಿಕೊಟ್ಟಿದ್ರೆ ನೀರು ಒದಗಿಸಿದ್ರೆ ಇಟ್ಟು ಎಲ್ಲ ಸಮಸ್ಯೆಗಳು ಸಾಲ್ವಾಗಿಬಿಡೋದಿದ್ದು. ಪ್ರತಿಯೊಂದು ಹಳ್ಳಿಯ ಉದ್ಯೋಗಗಳು, ಕಂಬಾರಿಕೆ, ಗುಂಬಾರಿಕೆ, ಬಡಿತನ, ಇವೆಲ್ಲ ಉದ್ಯೋಗ ಅಲ್ಲೇ ಇರ್ತಿದ್ದು. ಅಲ್ಲಿ ದುಡಿತಿದ್ರು, ಅಲ್ಲಿ ಹಂಚ್ತಾಯಿದ್ರು, ಅಲ್ಲೇ ರೊಕ್ಕ ಅಲ್ಲೇ ತಿರುಗ್ತಾ ಇತ್ತು. ಸಹಜವಾಗಿ ಹಳ್ಳಿಗಳು ಬೆಳೀತು. ಇದನ್ನು ಬಯಸಿದ್ರು ಸ್ವರಾಜ್ಯ ನಮ್ಮ ಗಾಂಧಿಯವರು. ಇವತ್ತು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಹೀಗಾಗಿ ಬಂದು ಈ 80 ವರ್ಷಗಳ ಸರ್ಕಾರಗಳು ಯಾವುದೇ ತೆಗೆದು ನೋಡ್ರು, ಕಾಂಗ್ರೆಸ್ ಇರಲಿ, BJP ಇರಲಿ, ಇವತ್ತು ಇಂದ ಅಂತ RJD ಆಗಿರ್ಬೋದು, ಜನತಾದಳದಿರ್ಬೋದು, ಜನತಾ ಪರಿವಾರಗಳು ಇರ್ಬೋದು, ಯಾವ್ದು ತೆಗೆದು ನೋಡಿ, ಕಮ್ಯುನಿಸ್ಟ್ ಇರ್ಬೋದು, ಎಲ್ಲರೂ ನೋಡ್ರಿ. ಬರೀ ಇದು ಮಾಡ್ತೀನಿ ನಾನು, ಇಂಡಸ್ಟ್ರಿ ಮಾಡ್ತೀನಿ ನಾನು. ಇಂಡಸ್ಟ್ರಿ ಸಿಗಪ್ಪ ಉದ್ಯೋಗ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳೊಳಗೆ. ಆನಂತರ ಬಂತು ಕಂಪ್ಯೂಟರ್ ಬಂತು, ಅಥವಾ ವೈಜ್ಞಾನಿಕ ಬಂತು, ಎಲ್ಲ ಬಂದು ಅಲ್ಲಿ ಉದ್ಯೋಗ ಕಡಿಮೆ ಆಗಿಬಿಟ್ಟು ಮುಂದೆ ಏನು ಮಾಡೋದೀಗ? ಇವತ್ತು AI ಬಂದದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅದು ಇನ್ನಷ್ಟು 4 ಮಂದಿ ಉದ್ಯೋಗ ಕಸ್ಕೊಳ್ಳಿಗತ್ತಂದ್ರಿ. ಹೀಗಾಗಿ ಉದ್ಯೋಗ ಸೃಷ್ಟಿ ಅಂತ ಇಲ್ಲ. ಉದ್ಯೋಗ ಸೃಷ್ಟಿ ಆಗಲಾರ್ದ ಮೀಸಲಾತಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೀಸಲಾತಿ ಬೇಕು ಅನ್ನೋದು. ಯಾಕಂದ್ರೆ ಇವ್ರು ಉಳಿದವ್ರಿಗೆ ಅಲ್ಲಿ ಅವಕಾಶ ಇಲ್ಲಲ್ಲ. ಯಾಕಂದ್ರೆ ಸಿಂಪಲ್ ಅದು, 1,000 ಮಂದಿಗೆ 50-60 ಉದ್ಯೋಗಗಳಷ್ಟು ಸೃಷ್ಟಿ ಆಗ್ತಾವೆ. ಒಂದು 900 ರೂಪಾಯಿ ಜನ ಇಲ್ಲಿ ಹೋಗ್ಬೋದು. ಇದನ್ನು ತಿಳ್ಕೊಳ್ಳಿಲ್ಲ ವಾಸ್ತವತೆಯನ್ನು. ಯಾಕಂದ್ರೆ ಈ ಮೊನ್ನೆ ಸಹಜವಾಗಿ ಹೇಳಿದರು, ಇದರಲ್ಲಿ ರಾಹುಲ್ ಗಾಂಧಿ ಎಕ್ಸ್ಪ್ಲೇನ್ ಮಾಡಿದರು. ಇದರ ಬದಲಾಗಿ ಕೋಟಾದಲ್ಲೇ ಇನ್ನುಳಿದ ಕಡೆ ಅಲ್ಲ, ನಾವು ಇವೆಲ್ಲ ಬರೀ 5 ಕ್ಷೇತ್ರಕ್ಕೆ ಬೆಳೀತೀವಿ. ಒಂದು IAS, ಅದು UPS, ಅದರ ನಂತರ ನಾವು ಬೆಳೀತೀವಿ ನೀಟ್, ಅದರ ನಂತರ ಇಂಜಿನಿಯರಿಂಗ, ಅದ್ರ ಜೊತೆಗೆ ವಕೀಲಿಕೆ ವೃತ್ತಿಗಳು, ಮತ್ತೆ ಯಾವ ವೃತ್ತಿ 4-5 ವೃತ್ತಿಗಳು ನೋಡಿದ್ವಿ. ಎಲ್ಲರೂ ಅದಾಗಬೇಕಂತ ಬಯಸಿದಾಗ ಅದು 1000ಕ್ಕೆ 10-12 ಪೋಸ್ಟ್ ಇರ್ತಾವೆ. ಉಳಿದವ್ರು ಎಲ್ಲಿ ಹೋಗ್ಬೇಕು? ಉಳಿದವ್ರಿಗೆ ಏನಕ್ಕೆ ಉದ್ಯೋಗ? ಉಳಿದವ್ರಿಗೆಲ್ಲ ಉದ್ಯೋಗ ಸಿಗುವಂಥ ಕ್ಷೇತ್ರ ಏನಿದ್ರೆ ಅದು ಒಕ್ಕಲ್ತನ ಆಧಾರಿತ ಉದ್ಯೋಗಗಳು. ಅಲ್ಲೆಷ್ಟು ಸಿಗ್ಲಿಕ್ಕೆ ಸಾಧ್ಯ? ರೈತರಿಗೆ ನೀರ ಮತ್ತು ಮಾರ್ಕೆಟ ಮಾಡಿಕೊಡ್ಲಾರ್ದ ನೀವು ಇದ್ದಂಥವ್ರು ಮೀಸಲಾತಿ ಬೇಡ, ಅದು ಬೇಡ, ನಮ್ಮನ್ನ ಹಾಳು ಮಾಡ್ತಂತ ತಿಳ್ಕೊಂಡಿದ್ರೆ ಎರಡೂ ತಪ್ಪನ. ಯಾಕಂದ್ರೆ ಮೀಸಲಾತಿ ಅನಿವಾರ್ಯ ಆಗಿಬಿಡ್ತದೆ. ಇದು ಪೋಸ್ಟ್ ಒಂದು 2 ಕೊಡಬೇಕು, ಅವ್ರಿಗಿಲ್ಲ, ಅವರು ದಂಗೆ ಹೇಳ್ತಾರೆ ಉದ್ಯೋಗ ಇಲ್ಲಂದ್ರೆ. ಅದಕ್ಕೆ ಅನಿವಾರ್ಯ ಆಗ್ತದೆ, ಮತ್ತೇನಿಲ್ಲ. ಇಲ್ಲಾಂದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆದ್ರೆ. ಇವತ್ತು ನೋಡಿರಿ, ಒಂದಿಷ್ಟು ಕೇಜ್ರಿವಾಲ್ ಏನೋ ಮಾಡಿದರು ಇದರಲ್ಲೇ, ದೆಹಲಿಯಲ್ಲೇ. ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡೋದು ಕೆಲಸ ಮಾಡಿದ್ರು. ಅವ್ರು ಸ್ವಲ್ಪ ಏನೋ ಅವ್ರು ಇದನ್ನೇ ಹೇಳ್ತಾ ಇದ್ದು, ಎಲ್ಲರೂ ಉದ್ಯೋಗ ಸಿಗೋಂಗೆ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಕಾಗಿ ಮೀಸಲಾತಿ ನಂತರ ಹೋಗಿಬಿಡ್ತದೆ. ಶಾಲೆ ಎಲ್ಲರೂ ಫ್ರೀ ಆಯಿತು, ಶಾಲೆ ಕಲಿಸೋಕೆ ಮನ್ಸೂರು ಆಯಿತು. ಯಾಕೆ ದುಡ್ಡು ಕೊಟ್ಟಾಗ ಅಷ್ಟೇ ಕಲಿಯುವಂಥ ಪರಿಸ್ಥಿತಿ ಆಯ್ತು. ಫ್ರೀ ಆಗಿಬಿಡ್ತದೆ, ಆ ಖರ್ಚು ಉಳಿತು. ಅಂದರೆ ಮೆಡಿಸಿನ್ ಖರ್ಚು ಉಳಿತು. 2 ಉಳಿದ್ರೆ ಉದ್ಯೋಗ ಹುಡುಕುವಂಥ ಶಿಕ್ಷಣ ಕಲಿಯುವಂಥ ಕೆಲಸ ಅವ್ರು ಮಾಡ್ತಾರೆ. ಇದನ್ನು ಸಹಿತ ನಾವು ಮಾಡ್ತಾಯಿಲ್ಲ ಇಲ್ಲಿವರೆಗೆ. ಹೀಗಾಗಿ ಸಮಸ್ಯೆ ಹಂಗೆ ಬೆಳೀತಾನೆ ಇದೆ. ಮತ್ತು ಸರ್ಕಾರಗಳು ಇಷ್ಟೊಳಗೆ ಫ್ರೀ ಎಜುಕೇಷನ್ ಮಾಡಿ, ಇಲ್ಲ ಯಾರು ಉದ್ಯಮ ಕೆಲಸ ಬಂದಿರ್ತಾರೆ ಮಾಡಿರ್ತಾರೆ ಅವ್ರು ಉದ್ಯೋಗ ತೆಗೆಯುವಂಥ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕೆಲಸವನ್ನು ಅದರಲ್ಲೇ ಮಾಡಬೇಕು. ಇನ್ವೆಸ್ಟ್ಮೆಂಟು ಯಾರು ಸಿಗೋದಿಲ್ಲ. ಕಲಿತು ಬಂದವರು ಸಾಕಷ್ಟು ಅದಾರೆ, ಬುದ್ಧಿವಂತರು ಇದ್ದಾರೆ. ಬೇರೆ ದೇಶ ಹೋಗಿಬಿಡ್ತಾರೆ ಅವರು, ಇಲ್ಲಿ ಉದ್ಯೋಗ ಸೃಷ್ಟಿ ಆಗುವುದಿಲ್ಲ. ಹೀಗಾಗಿ ಇವತ್ತು ಇನ್ವೆಸ್ಟರ್ ನಾವು ಕರಿತೀವಿ, ಬರ್ರಿ ನಮ್ಮಲ್ಲಿ ಬಂದು ಹೂಡ್ರಿ ಅಂತ ಬರ್ತಾಯಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ಇಲ್ಲ ಏನಪ್ಪ 1ಕ್ಕೆ 10 ಖರ್ಚು ಬರೋ ಜೊತೆಗೆ ಅಂಥ ಜ್ಞಾನಿಗಳು ಅಥವಾ ಟೆಕ್ನಿಕಲ್ ಸೌಂಡ್ ಇದ್ದಂಥವ್ರು ಟೆಕ್ನಿಷಿಯನ್ಸ್ ಸಿಗೋದು ಭಾಳ ಕಷ್ಟ ಇದ್ದರೂ ಅಸಾಧ್ಯ ಕೆಲಸ ಅಂತ. ಹಿಂಗೆ ಯಾಕಂದ್ರೆ ಇಲ್ಲಿ ಉದ್ಯಮಿಗಳೆಲ್ಲ ಬಂದಾಗಿಬಿಟ್ಟಿದ್ದಾವೆ. ಹೇಳಿದ್ರೆ ಈಗಾಗಲೇ ಅದು ಸ್ಪಷ್ಟವಾಗಿ
ಸಾರ್ವಜನಿಕ ರಂಗದ ಉದ್ಯಮಗಳೆಲ್ಲ ದಿವಾಳಿ ಆದವ, ಪ್ರೈವೇಟ್ ಸರ್ಕಾರ ಕೊಟ್ಟು ಬಿಟ್ಟಿದ್ದಾರೆ. ಈಗ ಉದ್ಯೋಗಗಳಿಲ್ಲ. ಉದ್ಯೋಗ ಸೃಷ್ಟಿ ಯಾವಾಗ ಮಾಡ್ತಾರಲ್ಲ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಬರ್ತಂದ್ರೆ, ಎಲ್ಲರಿಗೂ ಫ್ರೀ ಶಿಕ್ಷಣ ಸಿಗ್ತಂದ್ರೆ, ಫ್ರೀ ಮೆಡಿಸಿನ್ ಸಿಗ್ತಪ್ಪ ಅಂದ್ರೆ ಮೋಸ್ಟ್ ಪ್ರಾಬಲಿ ಈ ಮೀಸಲಾತಿ ತಾನೇ ಹೋಗ್ತದೆ. ಅದರ ಹೋಗಿಸುವಂಥ ವ್ಯವಸ್ಥೆ ಮಾಡ್ಬೇಕಲ್ಲ, ಅದು ಮಾಡೋರು ಯಾರು? ಇದೇ ಮೋದಿಯವ್ರು ಮಾಡಬೇಕು, ಮುಂದೆ ಬರೋರು ರಾಹುಲ್ ಗಾಂಧಿಯವ್ರು ಮಾಡಬೇಕು, ಇವರೇ ಮಾಡಬೇಕಲ್ಲ. ಯಾಕೆ ನಾವು ಅವ್ರನ್ನ ಆರಿಸಿ ಕಳಿಸ್ತೀವಿ, ಜನಸಾಮಾನ್ಯ ಆರಿಸಿ ಕಳಿಸೋದಿಲ್ಲ. ಅವ್ನು ನೆನಪಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.